ಕಾಟ ಕೊಟ್ಟಿದ್ದ ರೌಡಿ ಶೀಟರ್ ಮೇಲೆ ಹಲ್ಲೆ ಮಾಡಿದಾನೆ ವ್ಯಕ್ತಿ. ಎಣ್ಣೆ ಏಟಲ್ಲಿ ಬಿಯರ್ ಬಾಟಲಿಯನ್ನ ಹಿಡಿದ ತಕ್ಷಣ ಏಕಾಏಕಿ ಹಲ್ಲೆ ಮಾಡಲಾಗಿದೆ. ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಹಲ್ಲೆ ಮಾಡಿರುವಂತ ಆರೋಪಿ ಕೋಣನಕುಂಟೆಯ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಘಟನೆ. RR ಬಾರ್ನಲ್ಲಿ ರೌಡಿ ಶೀಟರ್ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದಂತ 5 ಕಿರಾತಕರು ಈಗ ಅರೆಸ್ಟ್ ಆಗಿದ್ದಾರೆ. ಸುಕೇಶ್ ಎಂಬ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಹಲ್ಲೆ ಮಾಡಿದ್ದ ಪವನ್ ಅಂಡ್ ಗ್ಯಾಂಗ್ ಅನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಸುಕೇಶ್ ಎಂಬ ರೌಡಿ ಶೀಟರ್ ಮೇಲೆ ಬಾಟಲ್ ನಿಂದ ಹೊಡೆದು ಹಲ್ಲೆ ಮಾಡಲಾಗಿದೆ. ಅದೇ ಬಾಟಲ್ ನ ಪೀಸ್ ನಲ್ಲಿ ಚುಚ್ಚಿದಂತ 5 ಗ್ಯಾಂಗ್ ಇದು. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣಗಳನ್ನ ದಾಖಲು ಮಾಡಿಕೊಟ್ಟಿದ್ದಾರೆ. ಅಣ್ಣ ಹಾಗೂ ಸುಕೇಶ್ ಇಬ್ರು ಕೂಡ ರೌಡಿ ಶೀಟರ್ಗಳು. ಹಿಂದೆ ಪವನ್ಗೆ ಕಾಟ ಕೊಟ್ಟಿರುವಂತ ವಿಚಾರ ಕೂಡ ತಿಳಿತಾ ಇದೆ. ಸುಕೇಶ್, ಪವನ್, ಧನುಷ್, ಸತೀಶ್, ಯಶವಂತ್, ಕಿರಣ್ ಇವೆಲ್ಲರೂ ಕೂಡ ಈಗ ಬಂಧಿತರು ಈ ಪ್ರಕರಣದಲ್ಲಿ. ಮನೆ ಬಿಟ್ಟು ಓಡಿಸಿದ ರೌಡಿ ಶೀಟರ್ ಸುಕೇಶ್ ಇದೇ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ದ್ವೇಷಕ್ಕಾಗಿನೇ ಪವನ್ ಕಳೆದ 27ನೇ ತಾರೀಕಿನಂದು ಎಣ್ಣೆ ಹೊಡೆಯಲು ಬಂದಿದ್ದಂತ ಪವನ್ ಮೇಲೆ ಏಕಾಏಕಿಯಾಗಿ ಡಮ್ ಢಮಾರ್ ಅನ್ನುವಂತೆ ಡಿಶುಮ್ ನಡೆದಿದೆ. RR ಬಾರ್ನಲ್ಲಿ ಸ್ನೇಹಿತರ ಜೊತೆ ಎಣ್ಣೆ ಹೊಡೆಯೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇಂಥದ್ದೊಂದು ಮಾರಾಮಾರಿ ಆಗಿ ಸದ್ಯ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. 27/4/25ರಂದು ಕೋಣನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ RR ಬಾರ್ ಒಂದರಲ್ಲಿ 2 ಜನರು ಕುಡಿತಿರ್ತಾರೆ. ಆ ವೇಳೆಯಲ್ಲಿ 4 ಜನ ಬಂದು ಏಕಾಏಕಿ ಅಲ್ಲಿದ್ದ ಒಂದು ಬಾಟಲ್ ತೊಗೊಂಡು ಒಬ್ಬ ವ್ಯಕ್ತಿ ಸುಕೇಶ್ ಎಂಬಾತನ ಮೇಲೆ ಹಲ್ಲೆ ಮಾಡಿ ಒಡೆದ ಬಾಟಲ್ನಿಂದ ಚುಚ್ಚಿರೋದು ಸಹ ವರದಿಯಾಗಿರ್ತದೆ. ಈ ರೀತಿಯಾಗಿ ಸುಕೇಶ್ ಎಂಬಾತನ